ಬದುಕಿನ ಆಧಾರ ಸ್ತಂಭವೇ ಆಗಿರೋ ಒಬ್ಬ ನಾಯಕ, ಅಂದ್ರೆ ಯಾರನ್ನ ನಂಬಿ ಒಂದು ಗುಂಪು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿರ್ತದೆಯೋ ಆತ ಇದ್ದಕ್ಕಿದ್ದಂತೆ ನಾನ್ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಆಗುವ ಆಘಾತ. ಎಕ್ಸಾಕ್ಟ್ಲಿ. ಆತ ನಾನು ನಿಮ್ಮನ್ನ ಬಿಟ್ಟು ಬಹುದೂರ ಹೋಗ್ತಿದ್ದೀನಿ ಮತ್ತು ನಾನು ಹೋಗುವ ಜಾಗಕ್ಕೆ ನೀವು ಈಗಲೇ ಬರುವಂತಿಲ್ಲ ಅಂತ ಹೇಳಿದ್ರೆ ಏನಾಗ್ಬೋದು? ಖಂಡಿತ ಆ ಕೋಣೆಯಲ್ಲಿ ಒಂಥರ ದೊಡ್ಡ ಮಟ್ಟದ ಮೌನ ಆವರಿಸ್ಕೊಳ್ಳುತ್ತೆ. ಹೌದು. ಆ ಆತಂಕ ಮತ್ತು ಅಸ್ತಿತ್ವವನ್ನೇ ಅಲುಗಾಡಿಸುವ ಆ ದಿಗ್ಭ್ರಮೆಯನ್ನ ಊಹಿಸ್ಕೊಳ್ಳಿ. ಇದು ಕೇವಲ ಒಂದು ಸಾಮಾನ್ಯ ವಿದಾಯ ಅಲ್ಲ, ಇಡೀ ಪ್ರಪಂಚವೇ ಕಣ್ಣೆದುರು ಕುಸಿದು ಬಿದ್ದಂಥ ಒಂದು ಭಯಾನಕ ಸನ್ನಿವೇಶ. ನಿಜ. ಆ ಕೋಣೆಯಲ್ಲಿದ್ದವರ ಮಾನಸಿಕ ಸ್ಥಿತಿ ಹೇಗಿತ್ತು ಅಂದ್ರೆ ಸಂಪೂರ್ಣ ಅನಿಶ್ಚಿತತೆ. ನೋಡಿ, 3 ವರ್ಷಗಳ ಕಾಲ ತಮ್ಮ ಕುಟುಂಬ, ವೃತ್ತಿ, ಭವಿಷ್ಯ ಎಲ್ಲವನ್ನೂ ಬದಿಗೆತ್ತು ಈ ನಾಯಕನ ಬೆನ್ನೇರಿ ಬಂದಿದ್ದ ಅನುಯಾಯಿಗಳವರು. ಆತನೇ ಅವರಿಗೆ ದಾರಿ, ಗುರಿ. ಹೌದು, ಮತ್ತು ಭದ್ರತೆ ಕೂಡ. ಅಂಥವನು ಇದ್ದಕ್ಕಿದ್ದಂತೆ ಈ ರೀತಿ ನಿರ್ಗಮನದ ಮಾತುಗಳನ್ನಾಡಿದಾಗ ಮುಂದೇನು ಅನ್ನೋ ಭೀಕರ ಶೂನ್ಯತೆ ಆವರಿಸಿಕೊಳ್ಳುತ್ತೆ. ಮನುಷ್ಯನ ಅತಿ ದೊಡ್ಡ ಶತ್ರು ಕತ್ತಲೆಯಲ್ಲ, ಬದಲಾಗಿ ಮುಂದೆ ಕಾಲಿಡಲು ದಾರಿಯಿಲ್ಲ ಅನ್ನೋ ಅನಿಶ್ಚಿತತೆ ಅಲ್ವಾ? ಖಂಡಿತ, ಅದೇ ಅನಿಶ್ಚಿತತೆ. ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ಇತಿಹಾಸದ ಅತ್ಯಂತ ಸೂಕ್ಷ್ಮ ಹಾಗೆ ಭಾವನಾತ್ಮಕವಾಗಿ ತುಂಬಾನೇ ಶ್ರೀಮಂತವಾದ ಇಂಥದ್ದೇ ಒಂದು ವಿಧಾಯದ ಸನ್ನಿವೇಶವನ್ನ ವಿಶ್ಲೇಷಣೆ ಮಾಡಲಿದ್ದೇವೆ. ನಮ್ಮ ಇಂದಿನ ಮೂಲ ಪಠ್ಯ ಬಂದು ದ ವೇ, ದ ಟ್ರೂತ್ ಆ್ಯಂಡ್ ದ ಲೈಫ್ ಎಂಬ ಮೂಲದಿಂದ ಆರಿಸಲಾದ ಯೋವಾನ್ 14:1-12. ಹೌದು, ಯೇಸು ಮತ್ತು ಅವರ ಶಿಷ್ಯರ ನಡುವೆ ನಡೆಯುವ ಈ ಸಂಭಾಷಣೆ. ಎಕ್ಸಾಕ್ಟ್ಲಿ. ಇದು ಕೇವಲ ಒಂದು ಧಾರ್ಮಿಕ ಪಠ್ಯವಾಗಿ ಉಳಿದಿಲ್ಲ. ಇದರಲ್ಲಿರುವ ಆ ಭಾವನಾತ್ಮಕ ತೀವ್ರತೆಯನ್ನ ಬಿಡಿಸಿಟ್ಟಾಗ ಮಾನವನ ಸಹಜ ತೊಳಲಾಟಗಳು, ಸಾವಿನ ಭಯ ಮತ್ತು ಆ ಭೌತಿಕ ಪುರಾವೆಗಳಿಗಾಗಿ ಮನುಷ್ಯ ಪಡುವ ಹಂಬಲ. ನಿಜ. ಅಂತಿಮವಾಗಿ ಶಕ್ತಿಯ ಹಸ್ತಾಂತರದ ಅದ್ಭುತ ನಾಯಕತ್ವದ ಪಾಠಗಳು ಇಲ್ಲಿ ತೆರೆದುಕೊಳ್ತವೆ. ಈ ಪಠ್ಯದ ಐತಿಹಾಸಿಕ ಮತ್ತು ತಾತ್ವಿಕ ಆಯಾಮಗಳನ್ನ ಅರ್ಥಮಾಡಿಕೊಳ್ಳುವುದೇ ನಮ್ಮ ಇಂದಿನ ಈ ಆಳವಾದ ಅಧ್ಯಯನದ ಪ್ರಮುಖ ಉದ್ದೇಶ. ಏನ್ಗೊತ್ತಾ, ಈ ಸಂಭಾಷಣೆಯ ಹಿನ್ನೆಲೆಯನ್ನ ಗ್ರಹಿಸುವುದು ಇಲ್ಲಿ ತುಂಬಾನೇ ಅವಶ್ಯಕ. ಈ ಮಾತುಗಳು ಯಾವುದೋ ಒಂದು ಪ್ರಶಾಂತವಾದ ಬೆಳಗಿನಲ್ಲಿ ಮರದ ಕೆಳಗೆ ಕುಳಿತು ನೀಡಲಾದ ಸಾಮಾನ್ಯ ತತ್ವಜ್ಞಾನದ ಉಪದೇಶ ಖಂಡಿತ ಅಲ್ಲ. ಹೌದು, ಅದೊಂದು ಬಿಕ್ಕಟ್ಟಿನ ರಾತ್ರಿ. ಹೌದು, ಯೇಸುವಿಗೆ ಮರಣದಂಡನೆ ನಿಶ್ಚಿತ ಎಂಬುದು ಬಹುತೇಕ ಖಚಿತವಾಗಿರುವ ಸಮಯವದು. ಆ ವಾತಾವರಣದಲ್ಲಿ ದ್ರೋಹ ಮತ್ತು ಸಾವಿನ ವಾಸನೆ ದಟ್ಟವಾಟಿದೆ. ಶಿಷ್ಯರು ತೀವ್ರವಾದ ಭಯದಲ್ಲಿದ್ದಾರೆ. ಇಂತಹ ಒಂದು ತಲ್ಲಣದ ಸ್ಥಿತಿಯಲ್ಲಿ ಶಿಷ್ಯರ ಅನಿಶ್ಚಿತತೆಯನ್ನ ಶಮನ ಮಾಡಲು ಮತ್ತು ಅವರ ನಂಬಿಕೆಯ ಸ್ವರೂಪವನ್ನ ಮರುರೂಪಿಸಲು ಯೇಸು ನೀಡುವ ಉತ್ತರವೇ ಈ ಪಠ್ಯ. ಅಂದ್ರೆ ಇದು ಮುಂದಿನ ಲೋಕದ ಭರವಸೆಗಿಂತ ಹೆಚ್ಚಾಗಿ ಪ್ರಸ್ತುತ ಕ್ಷಣದ ಭಯವನ್ನ ನಿರ್ವಹಿಸುವ ಒಂದು ಮನಃಶಾಸ್ತ್ರೀಯ ಪ್ರಕ್ರಿಯೆ ಅಂತ ಹೇಳ್ಬೋದು ಅಲ್ವಾ? ಎಕ್ಸಾಕ್ಟ್ಲಿ, ಒಂದು ಮನಃಶಾಸ್ತ್ರೀಯ ಪ್ರಕ್ರಿಯೆ. ಪಠ್ಯದ ಆರಂಭಿಕ ವಾಕ್ಯಗಳೇ ಆ ಮನಃಶಾಸ್ತ್ರೀಯ ಪ್ರಕ್ರಿಯೆಗೆ ನಾಂದಿ ಹಾಡ್ತವೆ. ಯೇಸು ಹೇಳ್ತಾರೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದೀರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ ಅಂತ. ಹೌದು. ತಕ್ಷಣವೇ ಒಂದು ಭರವಸೆಯನ್ನ ಮುಂದಿಡ್ತಾರೆ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ, ನಾನು ಹೋಗಿ ನಿಮಗೆ ಸ್ಥಳವನ್ನ ಅಣಿಗೊಳಿಸ್ತೇನೆ, ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ತೇನೆ ಅಂತ. ಇದು ಮೇಲ್ನೋಟಕ್ಕೆ ಒಂದು ಸಾಂತ್ವನದ ಮಾತಿನಂತೆ ಕಾಣುತ್ತೆ. ಹೌದು, ಆದರೆ ಆ ಸ್ಥಳವನ್ನ ಅಣಿಗೊಳಿಸುತ್ತೇನೆ ಅನ್ನೋ ಮಾತಿನ ಹಿಂದಿನ ಅರ್ಥ ಬಹಳ ಗಹನವಾಡಿದೆ ಅನಿಸುತ್ತೆ. ಅಂದ್ರೆ ಯೇಸು ಕೇವಲ ನಾನ್ ತಪ್ಸ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿಲ್ಲ. ಖಂಡಿತ ಇಲ್ಲ. ಆ ಅಣಿಗೊಳಿಸುವ ಉದ್ದೇಶಪೂರ್ವ ಕ್ರಿಯೆಯೇ ಇಲ್ಲಿನ ಕೇಂದ್ರ ಬಿಂದು. ಒಬ್ಬ ನಾಯಕ ತನ್ನ ಅನುಯಾಯಿಗಳನ್ನ ಅನಾಥವಾಗಿ ಬಿಟ್ಟು ಪಲಾಯನ ಮಾಡ್ತಿಲ್ಲ. ಬದಲಾಗಿ ಅವರಿಗೊಂದು ಭದ್ರವಾದ ಭವಿಷ್ಯವನ್ನ ನಿರ್ಮಿಸಲು ಮುಂಚೂಣಿಲಿ ಹೋಗ್ತಿದ್ದಾನೆ ಅನ್ನೋ ಸಂದೇಶವದು. ನಿಜ. ಭೌತಿಕ ಜಗತ್ತಿನಲ್ಲಿ ಮನುಷ್ಯ ಸದಾಕಾಲ ಒಂದು ಸ್ಥಳ ಅಥವಾ ನೆಲೆಗಾಗಿ ಹುಡುಕಾಡುತ್ತಿರುತ್ತಾನೆ. ನಮ್ಗೊಂದು ಸ್ವಂತ ಮನೆ ಬೇಕು, ಸಮಾಜದಲ್ಲಿ ಒಂದು ಸ್ಥಾನ ಬೇಕು ಅನ್ನೋದು ಮೂಲಭೂತ ಮಾನವೀಯ ಹಂಬಲ. ಹೌದು ಹೌದು. ಆ ಭೌತಿಕ ಹಂಬಲವನ್ನ ಆಧ್ಯಾತ್ಮಿಕ ನೆಲೆಯಲ್ಲಿ ಒಂದು ಅನಂತತೆಯ ಚೌಕಟ್ಟಿನಲ್ಲಿ ಯೇಸು ಇಲ್ಲಿ ಮರುಸೃಷ್ಟಿಸುತ್ತಿದ್ದಾರೆ. ಅನೇಕ ನಿವಾಸಗಳಿವೆ ಅನ್ನೋ ಪದಬಳಕೆಯೂ ಆ ಹೊಸ ಭವಿಷ್ಯದಲ್ಲಿ ಪ್ರತಿಯೊಬ್ಬರಿಗೂ ಜಾಗ ಇದೆ ಅನ್ನೋ ಸೇರ್ಪಡೆಯ ವಾಗ್ದಾನ ಅಲ್ವಾ? ಯಾರೂ ಹೊರಗುಳಿಯುವುದಿಲ್ಲ ಅಂತ. ಎಕ್ಸಾಕ್ಟ್ಲಿ, ಇನ್ಕ್ಲೂಷನ್ ಅಥವಾ ಸೇರ್ಪಡೆಯ ವಾಗ್ದಾನ. ಈ ಸಾಂತ್ವನದ ಮಾತುಗಳ ನಡುವೆ ಕಥೆಯೊಂದು ಅನಿರೀಕ್ಷಿತ ತಿರುವು ಪಡೆಯುತ್ತೆ. ಯೇಸು ಶಿಷ್ಯರಿಗೆ ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಅಂತ ಬಹಳ ಸಹಜವಾಗಿ ಹೇಳ್ತಾರೆ.
ಆದ್ರೆ ಅಲ್ಲಿ ನೆರೆದಿದ್ದ ಶಿಷ್ಯರ ತಲೆಯಲ್ಲಿ ಓಡ್ತಿದ್ದುವೇ ಬೇರೆ. ಹೌದು. ತಕ್ಷಣವೇ ತೋಮನು ಮಧ್ಯಪ್ರವೇಶಿಸಿ, ಪ್ರಭುವೇ, ನೀವು ಎಲ್ಲಿಗೆ ಹೋಗ್ತಿರೀರಾ ಅಂತಾನೆ ನಮ್ಗೆ ಗೊತ್ತಿಲ್ಲ, ಅಂದ್ಮೇಲೆ ಅಲ್ಲಿಗೆ ಹೋಗುವ ಮಾರ್ಗ ಹೇಗೆ ತಿಳಿದೀತು ಅಂತ ಪ್ರಶ್ನಿಸ್ತಾನೆ. ತೋಮನ ಪ್ರಶ್ನೆ ಬಹಳ ವಾಸ್ತವಿಕವಾಗಿದೆ. ಖಂಡಿತ. ಈ ಸನ್ನಿವೇಶವನ್ನು ನೋಡಿದ್ರೆ ಹೇಗಾಗುತ್ತೆ ಅಂದ್ರೆ, ದಟ್ಟವಾದ ಕಾಡಿನಲ್ಲಿ ಚಾರಣ ಮಾಡುವಾಗ ನಾಯಕನೊಬ್ಬ, ನಾನು ಸ್ವಲ್ಪ ಮುಂದೆ ಹೋಗಿ ಕ್ಯಾಂಪ್ ಮಾಡಲು ಜಾಗ ಹುಡುಕ್ತೀನಿ, ನೀವು ಹಿಂದಿನಿಂದ ಬನ್ನಿ ಅಂತ ಹೇಳ್ದಾಗ, ಗುಂಪಿನಲ್ಲಿರುವ ವ್ಯಕ್ತಿಯೊಬ್ಬ, ನಮ್ಮತ್ರ ಗೂಗಲ್ ಮ್ಯಾಪ್ ಇಲ್ಲ, ನಮ್ಮ ಅಂತಿಮ ಡೆಸ್ಟಿನೇಷನ್ ಯಾವುದು ಅಂತಾನೇ ಗೊತ್ತಿಲ್ಲ, ಹಾಗಿದ್ದಾಗ ನಾವೆಲ್ಲಿದ್ದೀವಿ, ಎಲ್ಲಿಗೆ ಬರಬೇಕು ಅನ್ನೋ ದಾರಿ ಹೇಗೆ ತಿಳಿಯುತ್ತೆ ಅಂತ ಕೇಳ್ದಂತಿದೆ. ತೋಮನು ಇಲ್ಲಿ ಆಧುನಿಕ ತಾರ್ಕಿಕತೆಯ ಪ್ರತಿನಿಧಿಯಂತೆ ನಿಲ್ತಾನಲ್ವಾ. ಆ ಗೂಗಲ್ ಮ್ಯಾಪ್ನ ಹೋಲಿಕೆ ತೋಮನ್ನ ಮಾನಸಿಕ ಸ್ಥಿತಿಯನ್ನ ನಿಖರವಾಗಿ ಕಟ್ಟಿಕೊಡುತ್ತೆ. ನೋಡಿ, ಮನುಷ್ಯನ ಮೆದುಳು ಯಾವಾಗಲೂ ಭೌತಿಕ ಸ್ಪಷ್ಟತೆಯನ್ನ ಬೇಡುತ್ತೆ. ನಮಗೆ ಅಕ್ಷಾಂಶ ರೇಖಾಂಶಗಳು ಬೇಕು, ದಾರಿಯ ನಕ್ಷೆ ಬೇಕು. ಹೌದು, ನಮಗೆ ಪ್ರೂಫ್ ಬೇಕು. ಎಕ್ಸಾಕ್ಟ್ಲಿ. ತೋಮನ ಪ್ರಶ್ನೆಯನ್ನ ಅಜ್ಞಾನ ಅಥವಾ ಅಪನಂಬಿಕೆ ಅಂತ ತಳ್ಳಿ ಹಾಕೋಕ್ಕಾಗಲ್ಲ. ಅದು ಅತ್ಯಂತ ಪ್ರಾಮಾಣಿಕವಾದ ಭೌತಿಕ ದೃಷ್ಟಿಕೋನದ ಪ್ರಶ್ನೆ. ಆಧ್ಯಾತ್ಮಿಕ ಪ್ರಯಾಣವನ್ನ ಭೌತಿಕ ಪ್ರಯಾಣದ ಅಳತೆಗೋಲಿನಿಂದ ಅಳೆಯಲು ಹೋದಾಗ ಹುಟ್ಟುವ ಗೊಂದಲವಿದು. ನಿಜ. ತೋಮನ್ ಕೇಳ್ತಿರೋದು ಕೇವಲ ದಾರಿಯನ್ನಲ್ಲ, ಆತ ತನ್ನ ಅಸ್ತಿತ್ವದ ಭದ್ರತೆಯನ್ನ ಭೌತಿಕ ನಕ್ಷೆಯೊಂದರಲ್ಲೇ ಹುಡುಕ್ತಿದ್ದಾನೆ. ಅಂತಿಮ ಗುರಿ ಸ್ಪಷ್ಟವಾಗಿಲ್ಲದಿದ್ದಾಗ ಪ್ರಯಾಣ ಅರ್ಥಹೀನವಾಗತ್ತೆ ಅನ್ನೋದು ಅವನ ವಾಸ್ತವಿಕವಾದ. ತೋಮನ ಆ ವಾಸ್ತವಿಕ ಬೇಡಿಕೆಗೆ ಯೇಸು ನೀಡುವ ಉತ್ತರ ಭೌತಿಕತೆಯ ಮಿತಿಗಳನ್ನೇ ಒಡೆದು ಹಾಕುತ್ತೆ. ತೋಮನು ದಾರಿ ಎಲ್ಲಿದೆ ಅಂತ ಕೇಳಿದ್ರೆ ಯೇಸು ಮಾರ್ಗವೂ ಸತ್ಯವೂ ಜೀವವೂ ನಾನೇ ಅಂತ ಘೋಷಿಸ್ತಾರೆ. ಹೌದು. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ಅಂತಾರೆ. ಆ ಕ್ಷಣದಲ್ಲಿ ಚರ್ಚೆ ಒಂದು ನಿರ್ದಿಷ್ಟ ಭೌಗೋಳಿಕ ಸ್ಥಳದಿಂದ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯೆಡೆಗೆ ಸ್ಥಳಾಂತರಗೊಳ್ಳುತ್ತೆ. ಎಕ್ಸಾಕ್ಟ್ಲಿ. ಈ ಘೋಷಣೆ ಇತಿಹಾಸದ ಅತ್ಯಂತ ಪ್ರಬಲ ಹಾಗೂ ಆಳವಾದ ತಾತ್ವಿಕ ನಿಲುವುಗಳಲ್ಲಿ ಒಂದು. ಹೆಂಗೊತ್ತಾ, ಮನುಷ್ಯರಾದ ನಾವು ಸತ್ಯವನ್ನ ಒಂದು ತತ್ವ ಅಥವಾ ಸಿದ್ಧಾಂತ ಅಂತ ಭಾವಿಸ್ತೇವೆ. ಹೌದು. ಮಾರ್ಗವನ್ನ ಒಂದು ಭೌತಿಕ ರಸ್ತೆ ಅಥವಾ ನಾವು ಅನುಸರಿಸಬೇಕಾದ ನಿಯಮಗಳ ಪಟ್ಟಿ ಅಂದುಕೊಳ್ತೇವೆ. ಆದ್ರೆ ಯೇಸು ಇಲ್ಲಿ ಸತ್ಯ ಅಥವಾ ಮಾರ್ಗ ಅನ್ನೋದು ಕಲಿಬೇಕಾದ ಪಾಠವಲ್ಲ, ಬದಲಾಗಿ ಅದೊಂದು ವ್ಯಕ್ತಿತ್ವ ಅಂತ ವ್ಯಾಖ್ಯಾನಿಸ್ತಿದ್ದಾರೆ. ಅಂದ್ರೆ ಅಂತಿಮ ಗುರಿಯನ್ನ ತಲುಪಲು ಯಾವುದೇ ನಕ್ಷೆಯ ಅಗತ್ಯವಿಲ್ಲ. ಇಲ್ಲ, ಕೇವಲ ಆ ವ್ಯಕ್ತಿಯೊಂದಿಗಿನ ಸಂಬಂಧವೇ ಆ ಗುರಿಯನ್ನ ತಲುಪುವ ಮಾರ್ಗವಾಗಿದೆ. ಆದ್ರೆ ನೋಡಿ, ಇಲ್ಲಿ ನಾನು ಬಲವಾಗಿ ಆಕ್ಷೇಪಿಸಲೇಬೇಕು. ಇದು ಅತ್ಯಂತ ದಿಟ್ಟತನದ, ಅಂದ್ರೆ ಬಹುಶಃ ಅಹಂಕಾರದಂತೆ ಕಾಣಬಹುದಾದ ಹೇಳಿಕೆಯಲ್ವೇ? ಯಾಕೆಂದ್ರೆ ಜಗತ್ತಿನ ಯಾವುದೇ ಶ್ರೇಷ್ಠ ಗುರುವಾಗಲಿ ತತ್ವಜ್ಞಾನಿಯಾಗಲಿ ಸತ್ಯದ ದಾರಿ ಆ ಕಡೆಗಿದೆ, ನಾನು ಆ ದಾರಿಯನ್ನ ತೋರಿಸ್ತಿದ್ದೀನಿ ಅಂತ ಬೆರಳು ಮಾಡಿ ತೋರಿಸ್ತಾನೆ. ಬುದ್ಧನಾಗಲಿ ಸಾಕ್ರೆಟೀಸ್ ಆಗಲಿ ತತ್ವವನ್ನ ಬೋಧಿಸಿದ್ರೆ ಹೊರತು ತಾವೇ ತತ್ವ ಅಂತ ಹೇಳ್ಕೊಳ್ಳಿಲ್ಲ. ನಿಜ. ಆದ್ರೆ ಇಲ್ಲಿ ಗುರುವೇ ನಾನೇ ಸತ್ಯ, ನಾನೇ ದಾರಿ ಎನ್ನುತ್ತಿದ್ದಾರೆ. ಆ ಸಣ್ಣ ಕೋಣೆಯಲ್ಲಿದ್ದ ಆತಂಕದಿಂದ ನಡುಗುತ್ತಿದ್ದ ಮೀನುಗಾರ ಶಿಷ್ಯರು ಇಂತಹ ಅಗಾಧವಾದ ವಿರೋಧಾಭಾಸದ ಹೇಳಿಕೆಯನ್ನ ಹೇಗೆ ತಾನೇ ಜೀರ್ಣಿಸ್ಕೊಂಡಿರ್ಬೋದು? ಖಂಡಿತ. ಇದು ಎದುರಿಸಲೇಬೇಕಾದ ಅತ್ಯಂತ ಮಹತ್ವದ ಪ್ರಶ್ನೆ. ನೋಡಿ, ಈ ಹೇಳಿಕೆ ತೀವ್ರತೆಯೇ ಅದರ ವೈಶಿಷ್ಟ್ಯ, ಮತ್ತು ಅದೇ ಅದರ ಸವಾಲ್ ಕೂಡ. ಹೌದು. ಯೇಸು ತಮ್ಮನ್ನ ತಾವು ಕೇವಲ ಒಬ್ಬ ಮಾರ್ಗದರ್ಶಕನ ಸ್ಥಾನದಲ್ಲಿ ನಿಲ್ಲಿಸ್ಕೊಳ್ತಿಲ್ಲ. ಸೃಷ್ಟಿಕರ್ತನ ಬಳಿಗೆ ಹೋಗಲು ಇರುವ ಏಕೈಕ ಮಾಧ್ಯಮವಾಗಿ ತಮ್ಮನ್ನ ಪ್ರಸ್ತುತಪಡಿಸ್ಕೊಳ್ತಿದ್ದಾರೆ. ಇದು ಶಿಷ್ಯರಿಗೆ ತೀವ್ರವಾದ ಬೌದ್ಧಿಕ ಸಂಘರ್ಷವನ್ನ, ಅಂದ್ರೆ ಕಾಗ್ನಿಟಿವ್ ಡಿಸೋನೆನ್ಸ್ ಉಂಟುಮಾಡಿರೋದು ನಿಶ್ಚಿತ. ಯಾಕೆಂದ್ರೆ ಅವರು ಯೇಸುವನ್ನ ತಮ್ಮ ಜೊತೆ ಉಂಡು ತಿರುಗಿ ನಕ್ಕ ಸುಸ್ತಾದ ಸಾಮಾನ್ಯ ಮನುಷ್ಯನಂತೆ ಕಂಡಿದ್ರು. ಹೌದು, ಭೌತಿಕವಾಗಿ ನೋಡ್ತಿದ್ರು. ಎಕ್ಸಾಕ್ಟ್ಲಿ. ಈಗ ಅದೇ ಭೌತಿಕ ಶರೀರಧಾರಿ ತನ್ನನ್ನ ತಾನು ಇಡೀ ಸೃಷ್ಟಿಯ ಏಕೈಕ ಮಾರ್ಗ ಮತ್ತು ಸತ್ಯ ಅಂತ ಘೋಷಿಸ್ಕೊಳ್ತಿರುವಾಗ ಆ ಮನುಷ್ಯನ ಸೀಮಿತ ಬುದ್ಧಿಮತ್ತೆಗೆ ಅದನ್ನ ಗ್ರಹಿಸುವುದು ಅಸಾಧ್ಯವಾದ ಕಾರ್ಯವಾಗಿತ್ತು. ಅಂತಹ ಅಮೂರ್ತ ಪರಿಕಲ್ಪನೆಗಳನ್ನ ಮೆದುಳು ಸ್ವೀಕರಿಸಲು ನಿರಾಕರಿಸಿದಾಗ ಅದು ತಕ್ಷಣವೇ ಕಣ್ಣಿಗೆ ಕಾಣುವ, ಸ್ಪರ್ಶಿಸಬಹುದಾದ ಪುರಾವೆಯನ್ನ ಬೇಡುತ್ತೆ. ತೋಮನಿಗೆ ಭೌಗೋಳಿಕ ನಕ್ಷೆ ಬೇಕಾಗಿತ್ತು, ಆದರೆ ಫಿಲಿಪ್ಪನು ಈ ಮಾನವ ಸಹಜ ತೊಳಲಾಟವನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ತಾನೆ. ಹೌದು, ಫಿಲಿಪ್ಪನ ಬೇಡಿಕೆ. ಫಿಲಿಪ್ಪನು ಪ್ರಭು, ನಮಗೆ ಪಿತನನ್ನು ತೋರಿಸಿ, ಅಷ್ಟೇ ಸಾಕು ಎನ್ನುತ್ತಾನೆ. ನಾನೇ ದಾರಿ, ನಾನೇ ಸತ್ಯ ಅನ್ನೋ ತಾತ್ವಿಕ ವಿವರಣೆಗಳು ಸಾಕು, ಆ ಅಂತಿಮ ಗುರಿಯಾದ ದೇವರನ್ನ ನಮ್ಮ ಕಣ್ಣಾರೆ ಒಮ್ಮೆ ತೋರಿಸ್ಬಿಡು, ನಮ್ಮೆಲ್ಲ ಗೊಂದಲಗಳಿಗೂ ತೆರೆ ಬೀಳುತ್ತೆ ಅನ್ನೋದು ಅವನ ವಾದ. ಫಿಲಿಪ್ಪನ ಬೇಡಿಕೆ ಮಾನವನ ಕುತೂಹಲ ಮತ್ತು ಅಭದ್ರತೆಯ ಪರಾಕಾಷ್ಠೆ.
ನೋಡಿದ್ರೆ ಮಾತ್ರ ನಂಬಿಕೆ ಅನ್ನೋದು ಮನುಷ್ಯನ ವಿಕಾಸವಾದಿ ಗುಣಲಕ್ಷಣ ಅಲ್ವಾ? ಹೌದು, ನೋಡಿದ್ರೆ ಮಾತ್ರ ನಂಬ್ತೀವಿ. ಎಷ್ಟೇ ಉದಾತ್ತವಾದ ಸಿದ್ಧಾಂತಗಳಿದ್ರೂ ಬಿಕ್ಕಟ್ಟಿನ ಸಮಯದಲ್ಲಿ ಮನುಷ್ಯನಿಗೆ ತಾತ್ವಿಕ ಮಾತುಗಳಿಗಿಂತ ಪ್ರಾಯೋಗಿಕ ಪುರಾವೆಗಳೇ ಹೆಚ್ಚು ಸಾಂತ್ವನ ನೀಡುತ್ತವೆ. ಫಿಲಿಪ್ಪನಿಗೆ ಯೇಸುವಿನ ಮಾತುಗಳ ಮೇಲೆ ಅಪನಂಬಿಕೆ ಇರಲಿಲ್ಲ. ಆದರೆ ತನ್ನ ಭಯವನ್ನ ಸಂಪೂರ್ಣವಾಗಿ ಅಳಿಸಿಹಾಕಲು ಒಂದು ದೈವಿಕ ದರ್ಶನದ ಅಗತ್ಯವಿದೆ ಅಂತ ಆತ ಭಾವಿಸಿದ್ದ. ಎಕ್ಸಾಕ್ಟ್ಲಿ. ನೋಡಿ, ಫಿಲಿಪ್ಪನ ಈ ಬೇಡಿಕೆ ನನಗೆ ಒಂದು ಆಧುನಿಕ ಕಾರ್ಪೊರೇಟ್ ಜಗತ್ತಿನ ಸನ್ನಿವೇಶವನ್ನ ನೆನಪಿಸ್ತಿದೆ. ಒಂದು ದೊಡ್ಡ ಕಂಪನಿಯ ಅತ್ಯುನ್ನತ ಅಧಿಕಾರವುಳ್ಳ ಪ್ರತಿನಿಧಿ ನಮ್ಮೆದುರೇ ನಿಂತು ಕಂಪನಿಯ ಎಲ್ಲ ಕಾರ್ಯತಂತ್ರಗಳನ್ನ ಅಧಿಕಾರವನ್ನ ಚಲಾಯಿಸುತ್ತಾ ಮುಂದಿನ ಯೋಜನೆಗಳನ್ನ ವಿವರಿಸ್ತಿದ್ದಾನೆ ಅನ್ಕೊಳ್ಳೋಣ. ಆತನಿಗೆ ಸಿಇಒ ಅವರ ಸಂಪೂರ್ಣ ಬೆಂಬಲವಿದೆ. ಆದರೆ ನಾವು, ಸರ್, ನೀವು ಹೇಳಿದ್ದೆಲ್ಲ ಸರಿ, ಆದರೆ ದಯವಿಟ್ಟು ಒಮ್ಮೆ ಸಿಇಒ ಅವರನ್ನ ಇಲ್ಲಿಗೆ ಕರೆಸಿ ಅವರನ್ನ ಒಮ್ಮೆ ಕಣ್ಣಾರೆ ನೋಡಿದ್ರೆ ಅಷ್ಟೇ ಸಾಕು, ನಾವು ಅಗ್ರಿಮೆಂಟ್ಗೆ ಸಹಿ ಆಗ್ತೀವಿ ಅಂತ ಕೇಳಿದಂತಿದೆ. ಹೌದು. ಆ ಪ್ರತಿನಿಧಿಯೊಳಗೆಯೇ ಸಿಇಒ ಅವರ ಸಂಪೂರ್ಣ ಅಧಿಕಾರ ಮತ್ತು ಅಸ್ತಿತ್ವ ಅಡಕವಾಗಿದೆ ಅನ್ನೋದನ್ನ ಗ್ರಹಿಸಲು ವಿಫಲನಾದ ಮನುಷ್ಯನ ಕಥೆ ಇದು. ಆ ಸಿಇಒ ದೃಷ್ಟಾಂತ ಈ ಸನ್ನಿವೇಶದ ಮರ್ಮವನ್ನ ಅದ್ಭುತವಾಗಿ ಬಿಡಿಸಿಡುತ್ತೆ. ಮಧ್ಯವರ್ತಿಯನ್ನ ಬಿಟ್ಟು ನೇರವಾಗಿ ಮೂಲವನ್ನ ನೋಡುವ ತವಕ. ಹಾಗಾಗಿಯೇ ಫಿಲಿಪ್ಪನ ಈ ಮಾತಿಗೆ ಯೇಸು ನೀಡುವ ಉತ್ತರದಲ್ಲಿ ಕೇವಲ ತಾತ್ವಿಕತೆಯಿಲ್ಲ, ಬದಲಾಗಿ ಒಂದು ರೀತಿಯ ಆಳವಾದ ನಿರಾಸೆ ಮತ್ತು ಹತಾಶೆ ಮಡುಗಟ್ಟಿದೆ. ಖಂಡಿತ. ಯೇಸು ಪ್ರಶ್ನಿಸ್ತಾರೆ, ನಾನು ಇಷ್ಟು ಕಾಲ ನಿಮ್ಮೊಡನೆ ಇದ್ರೂ ನಾನು ಯಾರೆಂಬುದನ್ನ ನೀನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನ ನೋಡಿದವನು ಪಿತನನ್ನೇ ನೋಡಿದವನಾಗಿದ್ದಾನೆ ಅಂತ. 3 ವರ್ಷಗಳ ಕಾಲ ಜೊತೆಯಲ್ಲಿದ್ರೂ ಕೇವಲ ಭೌತಿಕ ವ್ಯಕ್ತಿಯನ್ನಷ್ಟೇ ನೋಡಿದ್ದೀರಿ, ಒಳಗಿರೋ ಅನಂತತೆಯನ್ನ ಗುರ್ತಿಸಲಿಲ್ವಲ್ಲ ಅನ್ನೋ ನೋವು ಆ ವಾಕ್ಯಗಳಲ್ಲಿದೆ. ಹೌದು. ಆ ನೋವಿನ ಜೊತೆಯಲ್ಲೇ ಯೇಸು ಒಂದು ಮಹತ್ವದ ತಾತ್ವಿಕ ಸಿದ್ಧಾಂತವನ್ನ ಮಂಡಿಸ್ತಾರೆ. ನಾನು ಪಿತನಲ್ಲಿದ್ದೇನೆ, ಪಿತನು ನನ್ನಲ್ಲಿದ್ದಾರೆ ಅಂತಾರೆ. ಇದು ಕೇಳಲು ಸರಳವಾದರೂ ಅರ್ಥೈಸಿಕೊಳ್ಳಲು ಬಹಳ ಜಟಿಲವಾದ ಪರಿಕಲ್ಪನೆ ಅಲ್ವಾ? ಅಂದ್ರೆ ಇಬ್ರು ಪ್ರತ್ಯೇಕ ಅಸ್ತಿತ್ವಗಳು ಹೇಗೆ ಒಬ್ಬರೊಳಗೊಬ್ಬರು ಇರಲು ಸಾಧ್ಯ? ಏನ್ ಗೊತ್ತಾ, ಧರ್ಮಶಾಸ್ತ್ರದಲ್ಲಿ ಇದನ್ನ ಮ್ಯೂಚುವಲ್ ಇಂಡ್ವೆಲಿಂಗ್ ಅಥವಾ ಪರಸ್ಪರ ಒಗ್ಗೂಡುವಿಕೆ ಅಂತ ಕರೆಯಲಾಗುತ್ತೆ. ಇದನ್ನ ಸರಳವಾಗಿ ವಿವರಿಸ್ಬೇಕೆಂದ್ರೆ ಇದು ಕೇವಲ ಭೌತಿಕವಾಗಿ ಒಬ್ಬರೊಳಗೊಬ್ಬರು ಇರುವುದಲ್ಲ. ಇದು ಇಚ್ಛೆ, ಉದ್ದೇಶ ಮತ್ತು ಸತ್ವದ ಸಂಪೂರ್ಣ ಏಕೀಕರಣ. ಒಬ್ಬರ ಆಲೋಚನೆ ಇನ್ನೊಬ್ಬರ ಕೃತ್ಯಗಳಾಗಿ ಹೊರಹೊಮ್ಮುವಿಕೆ. ಯೇಸು ಹೇಳ್ತಿರೋದು, ನನ್ನ ಮಾತುಗಳು ನನ್ನ ಸ್ವಂತದಲ್ಲ, ನನ್ನ ಕೃತ್ಯಗಳು ನನ್ನ ಸ್ವಂತದಲ್ಲ. ಅದು ನನ್ನ ಮೂಲಕ ಆ ಅಂತಿಮ ಸತ್ಯವೇ ಮಾಡ್ತಿರೋ ಕಾರ್ಯಗಳು. ಎಕ್ಸಾಕ್ಟ್ಲಿ. ಸೂರ್ಯ ಮತ್ತು ಸೂರ್ಯನ ಬೆಳಕನ್ನ ಹೇಗೆ ಪ್ರತ್ಯೇಕಿಸಲು ಸಾಧ್ಯವಿಲ್ಲವೋ ಹಾಗೆಯೇ ನನ್ನನ್ನ ಮತ್ತು ಪಿತನನ್ನ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಆದರೂ ಮಾನವನ ಮಿದುಳಿಗೆ ಇಂತಹ ಅಮೂರ್ತ ಒಗ್ಗೂಡುವಿಕೆಯ ಸಿದ್ಧಾಂತಗಳನ್ನ ತಕ್ಷಣ ಒಪ್ಕೊಳ್ಳೋದು ಕಷ್ಟ. ಬಹುಶಃ ಯೇಸುವಿಗೂ ಈ ವಿಷಯ ತಿಳಿದಿತ್ತು ಎನಿಸುತ್ತೆ. ಖಂಡಿತ ತಿಳಿದಿತ್ತು. ಹಾಗಾಗಿ ಅವರು ತಕ್ಷಣವೇ ತಮ್ಮ ನಿಲುವನ್ನ ಬದಲಿಸಿ ಅತ್ಯಂತ ಪ್ರಾಯೋಗಿಕವಾದ ಮತ್ತೊಂದು ಆಯ್ಕೆಯನ್ನ ಮುಂದಿಡ್ತಾರೆ. ನನ್ನ ಮಾತುಗಳನ್ನ ವಿಶ್ವಾಸಿಸಿರಿ, ಇಲ್ಲವೇ ನಾನು ಸಾವಿಸಿದ ಸುಕೃತ್ಯಗಳ ನಿಮಿತ್ತದಿಂದಾದ್ರೂ ವಿಶ್ವಾಸಿಸಿರಿ ಅಂತಾರೆ. ಅಂದ್ರೆ ನನ್ನ ಮಾತುಗಳ ತಾತ್ವಿಕ ಆಳ ನಿಮಗೆ ಅರ್ಥವಾಗದಿದ್ರೆ ಚಿಂತೆಯಿಲ್ಲ. ಕನಿಷ್ಠ ನಾನು ಇಲ್ಲಿಯವರೆಗೆ ನಿಮ್ಮ ಕಣ್ಣೆದುರು ಮಾಡಿದ ಕೃತ್ಯಗಳು, ಸಹಾಯಗಳು, ಅದ್ಭುತಗಳ ಆಧಾರದ ಮೇಲಾದ್ರೂ ನನ್ನ ಅಸ್ತಿತ್ವವನ್ನ ನಂಬಿಯನ್ನೋ ವಾಸ್ತವಿಕ ಆಗ್ರಹ ಇಲ್ಲಿದೆ. ಹೌದು, ಇದು ಶ್ರೇಷ್ಠ ನಾಯಕತ್ವದ ಲಕ್ಷಣ. ಮಾತುಗಳು ವಿಫಲವಾದಾಗ ಕೃತ್ಯಗಳು ಮಾತನಾಡಬೇಕು. ನಂಬಿಕೆಗೆ ಕೇವಲ ಕೃಡು ವಿಶ್ವಾಸವಷ್ಟೇ ಆಧಾರವಲ್ಲ, ಕಣ್ಣೆದುರು ನಡೆದಿರುವ ಘಟನೆಗಳು, ಕೃತ್ಯಗಳು ಕೂಡ ಸಾಕ್ಷಿಯಾಗಬಲ್ಲವು ಅನ್ನೋದನ್ನ ಯೇಸು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ತಾತ್ವಿಕವಾಗಿ ಅರ್ಥಮಾಡಿಕೊಳ್ಳಲು ಅಸಮರ್ಥರಾದವರಿಗೆ ಪ್ರಾಯೋಗಿಕ ಅನುಭವದ ಮೂಲಕ ನಂಬಿಕೆಯನ್ನ ಕಟ್ಟಿಕೊಡುವ ಪ್ರಯತ್ನ ಇದು. ಎಕ್ಸಾಕ್ಟ್ಲಿ. ಇಲ್ಲಿಯವರೆಗೆ ನಾವು ಚರ್ಚಿಸಿದ ವಿಷಯಗಳು ಅಂದ್ರೆ ಆತಂಕ, ದಿಗ್ಭ್ರಮೆ, ಭೌತಿಕ ಪುರಾವೆಗಳಿಗಾಗಿ ಹುಡುಕಾಟ ಇವೆಲ್ಲವೂ ಒಂದು ಕಡೆಯಾದರೆ ಈ ಪಠ್ಯದ ಕೊನೆಯ ಭಾಗ ಸಂಪೂರ್ಣವಾದಿ ಅನಿರೀಕ್ಷಿತವಾದ ದಿಕ್ಕನ್ನ ಹಿಡಿಯುತ್ತೆ. ಹೌದು, ಆ ಮಹತ್ತರವಾದ ಕಾರ್ಯಗಳ ಹಸ್ತಾಂತರ. ತಾನು ಯಾರು, ಪಿತನೊಂದಿಗೆ ತನಗಿರುವ ಸಂಬಂಧವೇನು ಎಂಬುದನ್ನೆಲ್ಲ ಸ್ಪಷ್ಟಪಡಿಸಿದ ನಂತರ ಯೇಸು ಇದ್ದಕ್ಕಿದ್ದಂತೆ ಆ ಜವಾಬ್ದಾರಿಯನ್ನ, ಆ ಅಪಾರವಾದ ಶಕ್ತಿಯನ್ನ ಶಿಷ್ಯರ ಹೆಗಲಿಗೆ ವರ್ಗಾಯಿಸ್ತಾರೆ. ಯೇಸುವಿನ ಅಂತಿಮ ವಾಗ್ದಾನವನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನೂ ಸಾಧಿಸುವನು, ಅಷ್ಟೇ ಏಕೆ ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಹೌದು. ಒಂದು ಕ್ಷಣನಿಲ್ಲಿ ಇದು ತಾರ್ಕಿಕವಾಗಿ ಅಸಾಧ್ಯವನಿಸುತ್ತೆ. ಒಂದೆಡೆ ತಾನೇ ದಾರಿ, ಸತ್ಯ, ಜೀವ ಅಂತ ಘೋಷಿಸಿಕೊಂಡ, ಇಡೀ ಸೃಷ್ಟಿಯೊಡನೆ ತಾನೇ ಬೆರೆತಿದ್ದೇನೆ ಎಂದೆಲ್ಲ ಹೇಳಿನ ದೈವಿಕ ಶಕ್ತಿ ಈಗ ಇದ್ದಕ್ಕಿದ್ದಂತೆ ಸಾಮಾನ್ಯರಾದ, ಭಯದಿಂದ ನಡುಗುತ್ತಿರುವ ನೀವು ನನಗಿಂತಲೂ ಮಹತ್ತರವಾದ ಕಾರ್ಯಗಳನ್ನು ಮಾಡ್ತೀರಾ ಅಂತಿದ್ದಾರೆ.
ಹ್ಮ್ ದೇವರ ಪ್ರತಿನಿಧಿಗಿಂತ ಅಥವಾ ಸೃಷ್ಟಿಕರ್ತನಿಗಿಂತ ದೊಡ್ಡ ಕಾರ್ಯವನ್ನ ಮಾಡಲು ಈ ಸಾಮಾನ್ಯ ಮನುಷ್ಯರಿಂದ ಹೇಗ್ತಾನೆ ಸಾಧ್ಯ? ಇದು ಸ್ಪಷ್ಟವಾದ ವಿರೋಧಾಭಾಸ ಅಲ್ವಾ? ಮೇಲ್ನೋಟಕ್ಕೆ ಇದು ಅಸಾಧ್ಯ ಮತ್ತು ವಿರೋಧಾಭಾಸದಂತೆ ಕಂಡ್ರು ಇದರ ಹಿಂದಿರುವ ತರ್ಕ ಅತ್ಯಂತ ನಿಖರವಾಗಿದೆ. ಇಲ್ಲಿ ಯೇಸು ಬಳಸುವ ಮಹತ್ತರವಾದ ಕಾರ್ಯಗಳು ಅನ್ನೋ ಪದವನ್ನ ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಓಕೆ. ಇದು ಗುಣಮಟ್ಟದಲ್ಲಿ ಅಥವಾ ಪವಾಡದ ಶಕ್ತಿಯಲ್ಲಿ ಯೇಸುವನ್ನ ಮೀರಿಸುವುದು ಅಂತ ಅಲ್ಲ. ಒಬ್ಬ ಶಿಷ್ಯ ಯೇಸುವಿಗಿಂತಲೂ ಅದ್ಭುತವಾಗಿ ನೀರಿನ ಮೇಲೆ ನಡಿತಾನೆ ಅಥವಾ ರೋಗಗಳನ್ನ ವಾಸಿ ಮಾಡ್ತಾನೆ ಅನ್ನೋದಲ್ಲ ಇದರ ಅರ್ಥ. ಮತ್ತೆ ಬದಲಾಗಿ ಇದು ಭೌಗೋಳಿಕವಾಗಿ ಮತ್ತು ವ್ಯಾಪ್ತಿಯಲ್ಲಿ ಆ ಕಾರ್ಯಗಳನ್ನ ವಿಸ್ತರಿಸುವುದರ ಬಗ್ಗೆ ಹೇಳಲಾದ ಮಾತು. ಅಂದ್ರೆ ಕಾರ್ಯದ ಸ್ವರೂಪ ಒಂದೇ ಆಗಿದ್ರೂ ಅದರ ಕ್ಯಾನ್ವಾಸ್ ಅಥವಾ ವ್ಯಾಪ್ತಿ ವಿಸ್ತಾರವಾಗುತ್ತೆ ಅಂತಿದ್ದೀರಾ? ಅದು ಹೇಗ್ ಸಾಧ್ಯ? ನೋಡಿ, ಯೇಸು ತಮ್ಮ ಭೌತಿಕ ಶರೀರದಲ್ಲಿ ಆ ಕಾಲದ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಅಂದ್ರೆ ಪ್ಯಾಲೆಸ್ಟೈನ್ ಪ್ರದೇಶದ ಕೆಲವು ಹಳ್ಳಿ ಪಟ್ಟಣಗಳಿಗೆ ಮಾತ್ರ ಸೀಮಿತವಾಗಿದ್ರು. ಅವರ ಸಮಯ ಮತ್ತು ಸ್ಥಳ ಎರಡೂ ಸೀಮಿತವಾಗಿತ್ತು. ಹೌದು, ಅದೊಂದು ಕೇಂದ್ರೀಕೃತ ವ್ಯವಸ್ಥೆಯಾಗಿತ್ತು. ಎಕ್ಸಾಕ್ಟ್ಲಿ, ಸೆಂಟ್ರಲೈಸ್ಡ್. ಆದ್ರೆ ಅವರು ನಿರ್ಗಮಿಸಿದ ನಂತರ ಈ ಶಿಷ್ಯರು ಅದೇ ಸತ್ಯವನ್ನ ಅದೇ ಕಾರ್ಯವನ್ನ ಜಗತ್ತಿನ ಮೂಲೆ ಮೂಲೆಗೆ ಕೊಂಡೊಯ್ಯಲಿದ್ದಾರೆ. ಆಹಾ. ಒಂದೇ ಒಂದು ದೀಪದಿಂದ ಸಾವಿರಾರು ದೀಪಗಳನ್ನ ಹಚ್ಚಿದಂತೆ ಒಬ್ಬ ವ್ಯಕ್ತಿ ಮಾಡ್ತಿದ್ದ ಕೆಲ್ಸವನ್ನ ಈಗ ಭವಿಷ್ಯದಲ್ಲಿ ಲಕ್ಷಾಂತರ ಜನರು ಜಗತ್ತಿನಾದ್ಯಂತ ಏಕಕಾಲದಲ್ಲಿ ಮಾಡಲಿದ್ದಾರೆ. ಈ ವಿಸ್ತಾರವಾದ ವ್ಯಾಪ್ತಿಯ ಅರ್ಥದಲ್ಲಿ ಶಿಷ್ಯರು ಮಾಡುವ ಕಾರ್ಯಗಳು ಮಹತ್ತರವಾದವುಗಳು ಆಗಲಿವೆ. ವಾವ್, ಇದು ಅತ್ಯಂತ ಸ್ಪಷ್ಟವಾದ ಮತ್ತು ತಾರ್ಕಿಕವಾದ ವಿಶ್ಲೇಷಣೆ. ಇದೊಂದು ರೀತಿಯಲ್ಲಿ ನಾಯಕತ್ವದ ವಿಕೇಂದ್ರೀಕರಣ ಅಥವಾ ಡಿಸೆಂಟ್ರಲೈಸೇಷನ್ ಅಲ್ವಾ? ಹೌದು. ಹಾಗಾಗಿಯೇ ಯೇಸು ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ ಅನ್ನೋ ಮಾತನ್ನ ಸೇರಿಸ್ತಾರೆ. ಅಂದ್ರೆ ತಾನು ಹೋದರೆ ಮಾತ್ರ ಈ ವಿಕೇಂದ್ರೀಕರಣ ಸಾಧ್ಯ ಅನ್ನೋದಿದರ ಹಿಂದಿನ ಮರ್ಮ. ನಿಖರವಾಗಿ ನಾನು ಪಿತನ ಬಳಿಗೆ ಹೋಗುತ್ತೇನೆ ಅನ್ನೋದು ಕೇವಲ ಒಂದು ವಿದಾಯದ ವರದಿಯಲ್ಲ, ಅದೊಂದು ಪೂರ್ವ ನಿಬಂಧನೆ, ಅಂದ್ರೆ ಪ್ರೀರೆಕ್ವಿಸಿಟ್. ಇಸಿರ್ತಾರೆ. ಪ್ರತಿ ನಿರ್ಧಾರಕ್ಕೂ ಅವನ ಮುಖವನ್ನೇ ನೋಡ್ತಾರೆ. ಅವರು ಸ್ವತಂತ್ರವಾಗಿ ಯೋಚಿಸಲು ಬೆಳೆಯಲು ಕಲಿಯುವುದೇ ಇಲ್ಲ. ಹೌದು, ಯಾವಾಗ್ಲೂ ಡಿಪೆಂಡೆಂಟ್ ಆಗಿರ್ತಾರೆ. ನಿಜ. ನಾಯಕನು ಭೌತಿಕವಾಗಿ ನಿರ್ಗಮಿಸಿದಾಗ ಮಾತ್ರ ಆ ಶೂನ್ಯತೆಯನ್ನ ತುಂಬಲು ಅನುಯಾಯಿಗಳು ತಮ್ಮೊಳಗಿನ ಸಾಮರ್ಥ್ಯವನ್ನ ಕಂಡುಕೊಳ್ತಾರೆ, ಜವಾಬ್ದಾರಿಯನ್ನ ಹೊತ್ತುಕೊಂಡು ತಾವೇ ನಾಯಕರಾಗಿ ಬೆಳೆಯುತ್ತಾರೆ. ಯೇಸುವಿನ ನಿರ್ಗಮನವು ಶಿಷ್ಯರ ಸಬಲೀಕರಣಕ್ಕೆ ಅತ್ಯಗತ್ಯವಾದ ವೇಗವರ್ಧಕವಾಗಿತ್ತು. ಎಂತಹ ಅದ್ಭುತವಾದ ತಿರುವಿದು! ಆತಂಕ, ಭಯ ಮತ್ತು ಸಾವಿನ ನೆರಳಿನಲ್ಲಿ ಆ ಚಿಕ್ಕ ಕೋಣೆಯಲ್ಲಿ ಶುರುವಾದ ಈ ಸಂಭಾಷಣೆ ಕೊನೆಗೆ ಇಡೀ ಜಗತ್ತನ್ನೇ ವ್ಯಾಪಿಸುವಂತಹ ಒಂದು ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತನೆಯಾಯಿತು. ಹೌದು. ಈ ಸಂಪೂರ್ಣ ಪ್ರಯಾಣವನ್ನ ನಾವೊಮ್ಮೆ ಸಂಕ್ಷಿಪ್ತವಾಗಿ ಅವಲೋಕಿಸಿದರೆ ಇದೊಂದು ಕೇವಲ ವಿದಾಯದ ಭಾಷಣವಾಗಿ ಉಳಿಯೋದಿಲ್ಲ. ಇದು ದಿಕ್ಕಾಣ ತಪ್ಪಿದಂತೆ ಆತಂಕಗೊಂಡಿದ್ದ ಶಿಷ್ಯರಿಗೆ ಕಳವಳಗೊಳ್ಳಿದಿರಿ, ನಿಮ್ಗೊಂದು ಜಾಗವನ್ನ ಸಿದ್ಧಪಡಿಸುತ್ತಿದ್ದೇನೆ ಅನ್ನೋ ಸಾಂತ್ವನದ ಮೂಲಕ ಆರಂಭವಾಗುತ್ತೆ. ನಂತರ ದಾರಿ ಕಾಣದೆ ಕಂಗೆಟ್ಟಿದ್ದ ತೋಮನಿಗೆ ನಾನೇ ಮಾರ್ಗ, ಸತ್ಯ, ಜೀವ ಎಂಬ ಮಹತ್ವದ ತಾತ್ವಿಕ ಸ್ಪಷ್ಟತೆಯನ್ನು ನೀಡುತ್ತೆ. ಮತ್ತು ಭೌತಿಕ ಪುರಾವೆಗಳಾಗಿ ಹಂಬಲಿಸುತ್ತಿದ್ದ ಫಿಲಿಪ್ಪನಿಗೆ ಒಗ್ಗೂಡುವಿಕೆಯ ಸಿದ್ಧಾಂತವನ್ನ ವಿವರಿಸುತ್ತಾ ಪ್ರಾಯೋಗಿಕ ಕೃತ್ಯಗಳ ಮೂಲಕ ನಂಬಿಕೆಯನ್ನ ಕಟ್ಟಿಕೊಳ್ಳುವ ವಾಸ್ತವಿಕ ಮಾರ್ಗವನ್ನ ತೋರುತ್ತೆ. ಅಂತಿಮವಾಗಿ ಭಯಭೀತರಾಗಿದ್ದ ಅದೇ ಸಾಮಾನ್ಯ ಶಿಷ್ಯರಿಗೆ ನೀವು ನನ್ನಗಿಂತಲೂ ಮಹತ್ವವಾದ ವ್ಯಾಪಕವಾದ ಕಾರ್ಯಗಳನ್ನ ಮಾಡುವಿರಿ ಅಂತ ಶಕ್ತಿ ಮತ್ತು ಜವಾಬ್ದಾರಿಯನ್ನ ಹಸ್ತಾಂತರಿಸುವ ಮೂಲಕ ಅವರನ್ನ ಜಾಗತಿಕ ನಾಯಕರನ್ನಾಗಿ ರೂಪಿಸುವ ಭರವಸೆಯೊಂದಿಗೆ ಮುಕ್ತಾಯವಾಗುತ್ತೆ. ಇದೊಂದು ಪರಿಪೂರ್ಣವಾದ ಮಾನಸಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ರೂಪಾಂತರದ ಪ್ರಕ್ರಿಯೆ. ಈ ಮೂಲ ಪಠ್ಯದ ಸೌಂದರ್ಯ ಅಡಗಿರುವುದೇ ಅಲ್ಲಿ. ಇದರಲ್ಲಿ ಭಯವಿದೆ, ಭರವಸೆಯಿದೆ, ತತ್ವಶಾಸ್ತ್ರವಿದೆ, ಆಳವಾದ ಸವಾಲುಗಳಿವೆ ಮತ್ತು ಅಂತಿಮವಾಗಿ ಸಬಲೀಕರಣವಿದೆ. ಖಂಡಿತ. ಮಾನವನ ಅಸ್ತಿತ್ವದ ಮೂಲಭೂತ ಪ್ರಶ್ನೆಗಳಿಗೆ ಮತ್ತು ನಾಯಕತ್ವದ ಅತ್ಯಂತ ಕಠಿಣ ಸವಾಲುಗಳಿಗೆ ಇದರಲ್ಲಿ ಸ್ಪಷ್ಟ ಉತ್ತರಗಳಿವೆ. ಇದೊಂದು ಅತ್ಯಂತ ಒಳನೋಟವುಳ್ಳ ಆಳವಾದ ಅಧ್ಯಯನ. ಈ ಎಲ್ಲಾ ಐತಿಹಾಸಿಕ ಮತ್ತು ತಾತ್ವಿಕ ವಿಚಾರಗಳನ್ನ ಎಳೆಯಾಗಿ ಬಿಡಿಸಿಟ್ಟ ನಂತರ ನಮ್ಮ ಮೂಲ ಪಠ್ಯದ ಸಾರವನ್ನೇ ಆಧರಿಸಿದ, ಆದರೆ ಇಲ್ಲಿ ನೇರವಾಗಿ ಪ್ರಸ್ತಾಪವಾಗದ ಒಂದು ಆಳವಾದ ಚಿಂತನೆಯನ್ನ ಕೇಳುಗರಿಗೆ ಬಿಟ್ಟು ಹೋಗಲು ಬಯಸ್ತೀನಿ. ಖಂಡಿತ. ಈ ಪಠ್ಯದ ಕೊನೆಯ ಭಾಗದಲ್ಲಿ ನಾಯಕನ ನಿರ್ಗಮನದಿಂದ ಮಾತ್ರ ಶಿಷ್ಯರ ನಿಜವಾದ ಬೆಳವಣಿಗೆ ಸಾಧ್ಯ ಅನ್ನೋ ವಿಚಾರವನ್ನ ನಾವು ಚರ್ಚಿಸಿದೆವು. ಯೇಸು ಪಿತನ ಬಳಿಗೆ ಹೋಗದಿದ್ರೆ ಆ ಶಿಷ್ಯರು ಎಂದಿಗೂ ಸ್ವತಂತ್ರವಾಗಿ ಜಗತ್ತನ್ನ ಸುತ್ತಿ ಆ ಮಹತ್ತರವಾದ ಕಾರ್ಯಗಳನ್ನ ಮಾಡಲು ಸಾಧ್ಯವಾಗುತ್ತಿರಲಿಲ್ಲವೇನೋ?
ಹೌದು. ಹಾಗಾದ್ರೆ ಈ ವಿಚಾರ ನಮ್ಮ ದೈನಂದಿನ ಜೀವನದ ವಾಸ್ತವಕ್ಕೂ ಅನ್ವಯಿಸುತ್ತೆ ಅಲ್ವಾ? ಹೇಗೆ? ನೋಡಿ, ನಮಗೆ ಅತ್ಯಂತ ಹೆಚ್ಚು ಆಶ್ರಯ ನೀಡುವ, ನಮ್ಮನ್ನ ಕಾಯುವ ಗುರು, ಪೋಷಕರು ಅಥವಾ ಮಾರ್ಗದರ್ಶಕರು ನಮ್ಮ ಜೊತೆಯಲ್ಲೇ ಇದ್ದಾಗ ನಾವು ಸುರಕ್ಷಿತವಾಗಿರುತ್ತೇವೆ ನಿಜ. ಆದ್ರೆ ಅವರು ನಮ್ಮಿಂದ ದೂರವಾದಾಗ ಅಥವಾ ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಟಾಗ ಮಾತ್ರ ನಮ್ಮೊಳಗಿನ ನಿಜವಾದ ಸಾಮರ್ಥ್ಯ ಹೊರಹೊಮ್ಮಲು ಮತ್ತು ನಾವು ಸ್ವತಂತ್ರವಾಗಿ ಬೆಳೆಯಲು ಸಾಧ್ಯ. ವಾವ್, ಎಕ್ಸಾಕ್ಟ್ಲಿ. ಒಂದು ದೊಡ್ಡ ಆಲದ ಮರದ ದಟ್ಟವಾದ ನೆರಳಿನ ಕೆಳಗೆ ಇರುವವರೆಗೂ ಯಾವ ಹೊಸ ಗಿಡವೂ ಹೆಮ್ಮರವಾಗಿ ಬೆಳೆಯುವುದಿಲ್ಲ. ಆ ಮರದ ನೆರಳಿನಿಂದ ಹೊರಬಂದು ಬಿಸಿಲು ಮಳೆಯನ್ನ ಸ್ವತಃ ಎದುರಿಸಿದಾಗ ಮಾತ್ರ ಆ ಹೊಸ ಗಿಡ ತಾನೂ ಒಂದು ಹೆಮ್ಮರವಾಗಿ ನಿಲ್ಲಲು, ಹೊಸ ನೆರಳು ನೀಡಲು ಸಾಧ್ಯ. ಬಹಳ ಸುಂದರವಾದ ಚಿಂತನೆ. ವಿದಾಯವು ಕೇವಲ ಒಂದು ಅಂತ್ಯವಲ್ಲ, ಅದೊಂದು ಹೊಸ ಮತ್ತು ಸ್ವತಂತ್ರ ಅಸ್ತಿತ್ವದ ಆರಂಭ ಅನ್ನೋ ಈ ಆಳವಾದ ಪ್ರಶ್ನೆಯನ್ನ ಕೇಳುಗರ ಚಿಂತನೆಗೆ ಬಿಡುತ್ತಾ ಇಂದಿನ ಈ ಚರ್ಚೆಯನ್ನ ಇಲ್ಲಿಗೆ ವಿರಾಮಗೊಳಿಸೋಣ. ಖಂಡಿತ. ಈ ವಿಚಾರಗಳ ಬಗ್ಗೆ ಆಳವಾಗಿ ಆಲೋಚಿಸ್ತೀರಿ, ಸ್ವಯಂ ಅನ್ವೇಷಣೆ ಮಾಡ್ತಾ ಇರಿ. ಮತ್ತೊಂದು ರೋಚಕ ವಿಚಾರದೊಂದಿಗೆ ಮುಂದಿನ ಅಧ್ಯಯನದಲ್ಲಿ ಭೇಟಿಯಾಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.